ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಸಿಎಂ ಡಿಸಿಎಂ ರೌಂಡ್ಸ್ ಮುಲಾಜಿಲ್ಲದೆ ಒತ್ತುವರಿ ತೆರವುಗೊಳಿಸಿ ಎಂದ ಸಿದ್ದು. ಸಾಯಿ ಲೇಔಟ್ನಲ್ಲಿ ಘೇರಾವ್. ಒಂದೇ ದಿನ ಸುರಿದ ರಣಮಳೆಗೆ ರಾಜಧಾನಿ ಬೆಂಗಳೂರು ಜಲಗಂಡಾಂತರದಿಂದ ನಲುಗಿ ಹೋಗಿದೆ. ಎಚ್ಎಸ್ಆರ್ ಲೇಔಟ್ನ ಸಾಯಿ ಬಡಾವಣೆ ಸೇರಿದ ಹಾಗೆ ನಗರದ ಹಲವು ಕಡೆಗಳಲ್ಲಿ ನೀರು ನುಗ್ಗಿ ಜನರು ಪರದಾಟವನ್ನ ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜಂಟಿಯಾಗಿ ಮಳೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳ ಪರಿಶೀಲನೆ ಮಾಡಿದ್ರು. ಮೊದಲು ಯಲಹಂಕದಲ್ಲಿ ರಾಜಕಾಲುವೆ ಒತ್ತುವರಿ ಸ್ಥಳ ಪರಿಶೀಲನೆ ಮಾಡಿದ ಸಿದ್ದರಾಮಯ್ಯ ಮುಲಾಜಿಲ್ಲದೆ ರಾಜಕಾಲುವೆ ಸೇರಿದಂತೆ ಒತ್ತುವರಿ ತೆರವುಗೊಳಿಸುವಂತೆ ಸೂಚನೆ ಕೊಟ್ಟರು. ಮಾನ್ಯತಾ ಟೆಕ್ ಪಾರ್ಕ್, ಇಪ್ಸು, ಮ್ಯಾನ್ಫೋ ಹಾಗೂ ಕಾರ್ಲೆ ಖಾಸಗಿ ಬಿಲ್ಡರ್ಗಳು ರಾಜಕಾಲುವೆ ಒತ್ತುವರಿ ಮಾಡಿರುವುದನ್ನ ಅಧಿಕಾರಿಗಳು ವಿವರಿಸಿದ್ರು. ಈ ವೇಳೆ ನೋಟಿಸ್ ಕೊಟ್ಟಿದ್ದಲ್ಲದೆ ಒತ್ತುವರಿ ಆಗಿರುವುದನ್ನ ನೋಡಿಕೊಂಡು ಕೂತ್ಕೊಂಡಿದ್ದೀರಾ ಅಂತ ಹೇಳಿ ಸಿಎಂ ಖಾರವಾಗಿ ಪ್ರಶ್ನೆ ಮಾಡಿದ್ರು. ಬಳಿಕ ಎಷ್ಟೇ ದೊಡ್ಡ ಬಿಲ್ಡರ್ ಆಗಿದ್ರೂ ಪರವಾಗಿಲ್ಲ, ಮುಲಾಜು ನೋಡ್ಬೇಡಿ, ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಿ ಅಂತ ಹೇಳಿ ಸ್ಪಷ್ಟ ಸೂಚನೆ ಕೊಟ್ಟರು. ಇನ್ನು HBR ಲೇಔಟ್ನಲ್ಲಿ ತುಂಬಿ ಹರಿತಾ ಇರುವಂತಹ ರಾಜಕಾಲುವೆ ಪ್ರದೇಶ ವೀಕ್ಷಣೆ ಮಾಡಿದ ಸಿದ್ದರಾಮಯ್ಯ ರಾಜಕಾಲುವೆಯ ಹರಿವಿನ ಹಾದಿಯಲ್ಲಿ ರೈಲ್ವೆ ಟ್ರ್ಯಾಕ್ ಇರುವಂತಹ ಕಡೆ ಆಗಿರುವಂತಹ ಬಾಟಲ್ ನೆಕ್ ಸರಿಪಡಿಸಿ ವಿಸ್ತರಣೆಯನ್ನ ಮಾಡೋದಕ್ಕೆ ಸೂಚನೆ ಕೊಟ್ಟರು. ಮಳೆ ನೀರು ಬಾಧಿತ ಪ್ರದೇಶದಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್, ಕೆಳಹಂತದಲ್ಲಿ ಮನೆ ನಿರ್ಮಾಣಕ್ಕೆ ಅವಕಾಶವನ್ನ ಕೊಡದಂತೆ ಟೌನ್ ಪ್ಲಾನಿಂಗ್ ನಲ್ಲಿ ಬದಲಾವಣೆ ತರುವಂತಹ ದಿಕ್ಕಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ವಟ್ಟರಪಾಳ್ಯ ಗೆದ್ದಲಹಳ್ಳಿ ರಾಜಕಾಲುವೆಯ ವಿಸ್ತೀರ್ಣ 29 ಮೀಟರ್. ಆದರೆ ಗೆದ್ದಲಹಳ್ಳಿಯ ಕಾಲುವೆ ಬಾಟಲ್ ನೆಕ್ ಇದ್ದು ಕೇವಲ 8 ಮೀಟರ್ ಇದೆ. ಇದರಿಂದ ಮೇಲಿನಿಂದ ರಾಜಕಾಲುವೆಯಲ್ಲಿ ಹರಿದು ಬರುವಂತಹ ನೀರು ಬಾಟಲ್ ನೆಕ್ ನಲ್ಲಿ ಓವರ್ ಫ್ಲೋ ಆಗಿ ಸಾಯಿ ಲೇಔಟ್ಗೆ ನುಗ್ಗುತ್ತಾ ಇದೆ ಅಂತ ಹೇಳಿ ಇರುವಂತಹ ಸಮಸ್ಯೆ ಬಗ್ಗೆ ಆಲಿಸಿದ್ರು. ಅದರಿಂದ 8 ಮೀಟರ್ ಬಾಟಲ್ ನೆಕ್ ಇರುವಂತಹ ರೈಲ್ವೆ ವೆಂಟ್ ಅನ್ನ ವಿಸ್ತರಣೆ ಮಾಡೋದಕ್ಕೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟರು. ನಿನ್ನೆ ರೈಲ್ವೆಯವರು ವೆಂಟ್ ವಿಸ್ತರಣೆಗೆ ಬಿಡಿಎಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಾಲುವೆ ನಿರ್ವಹಣೆ ಮಾಡಿದ ಗುತ್ತಿಗೆದಾರರಿಂದ ವಿವರಣೆಯನ್ನ ಕೇಳುವಂತೆಯೂ ಕೂಡ ಸೂಚನೆ ಕೊಡಲಾಗಿದೆ. ಸಾಯಿ ಲೇಔಟ್ನಲ್ಲಿ ಡಿಸಿಎಂ ಸಿಎಂಗೆ ಘೇರಾವ್. ಮಳೆ ಮತ್ತು ಪ್ರವಾಹ ಪೀಡಿತ ಸ್ಥಳ ವೀಕ್ಷಣೆ ಮಾಡಿದ ಸಿಎಂ ಡಿಸಿಎಂ ಮಳೆ ನೀರಿನಿಂದ ಜಲಾವೃತ ಆಗಿರುವಂತಹ ಸಾಯಿ ಲೇಔಟ್ ಅಲ್ಲಿ ಪರಿಶೀಲನೆಗೆ ತೆರಳಿದ್ರು. ಈ ವೇಳೆ ಸಿಎಂ ಡಿಸಿಎಂಗೆ ಸಾಯಿ ಲೇಔಟ್ ನಿವಾಸಿಗಳಿಂದ ಆಕ್ರೋಶ ಎದುರಾಯಿತು. ಹಾನಿಗೆ ಒಳಗಾದ ಪ್ರದೇಶವನ್ನ ನೋಡೋದಕ್ಕೆ ಬಿಡದಂತೆ ತಡೆದ ನಿವಾಸಿಗಳು ಸಿಎಂ ಡಿಸಿಎಂಗೆ ತರಾಟೆಗೆ ತೆಗೆದುಕೊಂಡ್ರು. ಶಾಸಕ ಭೈರತಿ ಬಸವರಾಜ್ ಅವರನ್ನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡ್ರು. ಸಾಯಿ ಲೇಔಟ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರಿಂದ ಸಮಸ್ಯೆ ಆಲಿಸಿ ಮನವಿ ಸ್ವೀಕರಿಸಿದ ಸಿಎಂ ಮನವಿಯಲ್ಲಿರುವಂತಹ ಸಮಸ್ಯೆಯ ಬಗ್ಗೆ ಗಂಭೀರ ಗಮನವನ್ನ ಹರಿಸಿ ತಕ್ಷಣಕ್ಕೆ ಸಾಧ್ಯ ಇರುವಂತಹ ಪರಿಹಾರಗಳ ಕಾಮಗಾರಿಯನ್ನ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ಸಿಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.